ನಮಸ್ಕಾರ. ಸುಪ್ರಧಾನ ಚಾರಿಟಬಲ್ ಟ್ರಸ್ಟ್ ಮೈಸೂರಿಂದ ಮಾತಾಡೋದು. ಇವತ್ತು ಹಿಪ್ನಾಸಿಸ್ ಬಗ್ಗೆ, ಹಿಪ್ನಾಸಿಸ್ ಹೇಗೆ ಬಂತು ಬಳಕೆಗೆ, ಹಿಪ್ನಾಸಿಸ್ ಅಂದ್ರೆ ಏನು, ಈ ಬೇಸಿಕ್ ನ ತಿಳ್ಕೊಳ್ದೇನೆ ನಾವು ಹಿಪ್ನಾಸಿಸ್ ಅಫರ್ಮೇಷನ್ಸ್ ಬಗ್ಗೆ, ಹಿಪ್ನೋಥೆರಪಿ ಬಗ್ಗೆ ನಾವು ಕಲಿಯೋದು ಸರಿ ಹೋಗಲ್ಲ ಅಂತ ಅನ್ನೋದಕ್ಕೋಸ್ಕರ ಈ ಒಂದು ಹಿಸ್ಟ್ರಿನ ನಾವು ತಿಳ್ಕೊಂಡ್ರೆ ಮುಂದುವರಿಯೋದು ಈಸಿ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಕೊಡ್ತಾ ಇದ್ದೀನಿ. ಹಿಪ್ನೋಸಿಸ್ ಹಾಗೆ ಅಂತಂದ್ರೆ ನಿದ್ರಾ ಅವಸ್ಥೆ. ಇದು ಒಂದು ಗ್ರೇಕ ಪದ. ಇದಕ್ಕೆ ನಿದ್ರಾ ಅವಸ್ಥೆ ಹಾಗೆ ಅಂತ ಹೆಸರು. ಹಾಗೆ ಅಂತಂದ್ರೆ ನೋಡಿ, ಈಗ ನಮ್ಮ ಮನಸ್ಸು 4 ಸ್ಟೇಜ್ ಅಲ್ಲಿದೆ. ಒಂದನ್ನ ಬೀಟಾ ಸ್ಟೇಜು, ಆಲ್ಫಾ ಸ್ಟೇಟು, ಬೀಟಾ ಸ್ಟೇಟ್, ಆಲ್ಫಾ ಸ್ಟೇಟ್, ಥೀಟಾ ಸ್ಟೇಟ್, ಡೆಲ್ಟಾ ಸ್ಟೇಟ್ ಅಂತ ಕರಿತೀವಿ. ಈ ಬೀಟಾ ಸ್ಟೇಟ್ ಅನ್ನೋದು ನಾನು ಮಾತಾಡ್ತಿದ್ದೀನಿ, ನೀವು ಕೇಳ್ತಿದ್ದೀರಾ. ಆಲ್ಫಾ ಸ್ಟೇಟ್ ಅಂತ ಅನ್ನೋದು ಧ್ಯಾನ ಸ್ಥಿತಿ. ನಿದ್ರೆ ತರನೂ ಇರುತ್ತೆ, ಆದ್ರೆ ನಿದ್ರೆ ಇರಲ್ಲ. ಏನು ಗೊತ್ತಿಲ್ಲದೆ ಇರುತ್ತೆ, ಆದ್ರೆ ಹೊರಗೆ ಒಳಗೆ ನಡೆಯೋದೆಲ್ಲ ಗೊತ್ತಾಗುತ್ತೆ, ಆದ್ರೆ ಕಣ್ಣು ಬಿಡಲ್ಲ. ಇದನ್ನ ಆಲ್ಫಾ ಸ್ಟೇಟ್ ಅಂತ ಕರಿತೀವಿ. ಈ ಥೀಟಾ ಸ್ಟೇಟ್ ಅಂತ ಅನ್ನೋದು ನಿದ್ರೆ, ಫುಲ್ ನಿದ್ರೆ, ಏನು ಗೊತ್ತಾಗಲ್ಲ, ಹೊರಗಡೆ ನಡೆಯೋದು. ಈ ಡೆಲ್ಟಾ ಅಂತ ಅನ್ನೋದು ಒಳಗೆ ನಡೆಯೋದು ಗೊತ್ತಾಗಲ್ಲ, ಹೊರಗೆ ನಡೆಯೋದು ಗೊತ್ತಾಗಲ್ಲ, ಕೋಮಾ ಸ್ಟೇಜ್ ಅಂತ ಕರಿತೀವಿ. ಕೋಮಾ ಸ್ಟೇಜ್ ಅದು ನಮಗೆ ಬಳಕೆಗೆ ಬೇಕಾಗಿಲ್ಲ ಬಿಡಿ. ನಮಗೆ ಬೇಕಾಗಿರೋದು ಇಲ್ಲಿ ಈ ಆಲ್ಫಾ ಸ್ಟೇಟ್ ಅಂತ ಏನ್ ಕರಿತೀವಿ. ಆಲ್ಫಾ ಸ್ಟೇಟಿಗೆ ಹೋಗಿ ಮಿದುಳಿನ ಸಬ್ಕಾನ್ಶಿಯಸ್ ಬ್ರೈನ್ ಅಲ್ಲಿ ಏನು ಆಲ್ರೆಡಿ ರೆಕಾರ್ಡ್ ಆಗಿರುತ್ತೆ ಅದನ್ನ ತೆಗೆಸೋದು, ಹೊಸ ಪ್ರೋಗ್ರಾಮ್ಗಳನ್ನ ಕೊಟ್ಟು ನಿಮ್ಮ ಮನಸ್ಸಿನಲ್ಲಿ ಯಾವುದು ಬೇಡದೇ ಇದ್ದಿದೆ ಅದನ್ನ ಕಿತ್ತಾಕೋದು. ಇದು ಹಿಪ್ನಾಸಿಸ್ ಅಲ್ಲಿ ಪಡ್ಕೊಳ್ಳೋ ಉಪಯೋಗಗಳು. ಓಕೆ, ಸರಿ. ಡಾಕ್ಟರ್ ಆಂಟನ್ ಫೆಡರಿಕ್ ಮೆಸ್ಮರ್, ಇದು ಯಾವ ದೇಶದಲ್ಲಿ ಹೆಚ್ಚು ಬಳಕೆಯಲ್ಲಿ ಇತ್ತು ಅಂತಂದ್ರೆ ಈಜಿಪ್ಟ್, ಗ್ರೀಕ್, ಫ್ರಾನ್ಸ್, ಆಸ್ಟ್ರಿಯಾ, ರೋಮ್, ಇಂಗ್ಲೆಂಡ್, ಅಮೆರಿಕಾ, ಈ ದೇಶಗಳಲ್ಲಿ ಜಾಸ್ತಿ ಬಳಕೆಯಲ್ಲಿತ್ತು. ಆಮೇಲೆ ಎಲ್ಲಾ ದೇಶಕ್ಕೂ ಹರಡಕ್ಕೆ ಶುರು ಆಯಿತು. ಡಾಕ್ಟರ್ ಆಂಟನ್ ಫ್ರೆಡರಿಕ್ ಮೆಸ್ಮರ್ ಆಸ್ಟ್ರಿಯಾ ದೇಶಕ್ಕೆ ಸೇರಿದ ಡಾಕ್ಟರು. ಮೆಸ್ಮರಿಸಮ್ ಹಾಗೆ ಅಂತ ಒಂದು ಟೆಕ್ನಿಕ್, ಇವರ ಹೆಸರು ಏನ್ ಮೆಸ್ಮರ್ ಇತ್ತು, ಆ ಹೆಸರೇ ಅವ್ರು ಕಂಡಿಡುವ ಆ ವಿದ್ಯೆಗೆ ಹೆಸರಾಗ್ಬಿಡ್ತು, ಆಂಟನ್ ಫ್ರೆಡರಿಕ್ ಮೆಸ್ಮರ್. ಇವರು ಕಂಡಿಡಿದ ಟೆಕ್ನಿಕ್ ಏನು ಅಂತಂದ್ರೆ, ಒಂದು ದೊಡ್ಡ ಟಬ್ ಇರುತ್ತೆ, ಆ ಟಬ್ ಅಲ್ಲಿ ಆಯಸ್ಕಾಂತಗಳು ರಾಡ್ಗಳನ್ನ ಸಿಕ್ಸಿರ್ತಾರೆ. ನೋಡಿ ತೋರಿಸ್ತೀನಿ ನೋಡಿ, ಆಯಸ್ಕಾಂತಗಳ ರಾಡ್ಗಳನ್ನ ಸಿಕ್ಸಿರ್ತಾರೆ. ಮತ್ತೆ ಅದರೊಳಗಡೆ ನೀರ್ನ ತುಂಬಿರ್ತಾರೆ. ಆ ನೀರ್ನ ತುಂಬಿದಾಗ ಅದನ್ನ ತಗೊಂಡೋಗಿ ಆಕಾಶದಲ್ಲಿ ಇಟ್ಟು, ಆಕಾಶದಲ್ಲಿ ಏನು ಶಕ್ತಿ ಇರುತ್ತೆ, ಆಕಾಶ ಶಕ್ತಿ, ಆ ಶಕ್ತಿ ಕಾಸ್ಮಿಕ್ ಎನರ್ಜಿ ಆ ನೀರಲ್ಲಿ ಕರಗಿ ಆ ಏನು ಆಯುಷ್ಕಾಂತ ಇರುತ್ತೆ ಅದು ಮ್ಯಾಗ್ನೆಟಿಕ್ ಪವರ್ನ ನೀರಿಗೆ ಕೊಡುತ್ತೆ. ಸೊ ಒಂಥರ ಎಲೆಕ್ಟ್ರಿಕಲ್ ಪವರ್ ಆ ನೀರಲ್ಲಿ ಸೇಕರಣೆ ಆಗುತ್ತೆ. ಯಾವ ವ್ಯಕ್ತಿಗೆ ಟ್ರೀಟ್ಮೆಂಟ್ ಬೇಕು ಆ ವ್ಯಕ್ತಿನ ಒಂದು ರಾಡನ್ನು ಹಿಡ್ಕೊಂತ ಹೇಳ್ತಾರೆ, ಅಥವಾ ಅವರ ದೇಹದಲ್ಲಿರೋ ಯಾವುದೋ ಒಂದು ಪಾರ್ಟ್ ನೀರೊಳಗಡೆ ಮುಟ್ಟೋಂಗೆ ಮಾಡ್ತಾರೆ. ಯಾವ ಡಾಕ್ಟರು ಅಥವಾ ಯಾರು ಇದನ್ನ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಪೇಷಂಟ್ ಮೇಲೆ ಕೈಯನ್ನಿಟ್ಟು ಓರಲ್ ಆಗಿ ಕೆಲವು ಮಾತುಗಳನ್ನ ಆಡ್ತಾರೆ. ಇದು ಆ ಕಾಲದಲ್ಲಿ ನಡೀತಾ ಇತ್ತು, ಮೆಸ್ಮರಿಸಮ್ ಹಾಗೆ ಅಂತ ಹೆಸರು. ನೋಡಿ, ಇದನ್ನ ನಿದ್ರೆ ದೇವರು ಹಂಗೆ ಅಂತ ಕರೀತಾರೆ. ಈ ಫೋಟೋ ಇದೆ ನೋಡಿ, ದಿಸ್ ಇಸ್ ಕಾಲ್ಡ್ ಸ್ಲೀಪಿಂಗ್ ಗಾಡ್. ಗ್ರೇಕ ದೇಶದಲ್ಲಿ ಇದನ್ನ ಗಾಡ್ ಆಫ್ ಸ್ಲೀಪ್ ಹಾಗೆ ಅಂತ ಹೇಳ್ತಾರೆ. ಓಕೆ, ನೋಡಿ ಈ ರಾಡ್ ಹೇಳಿದೆಲ್ಲ ನಾನು, ಅಲ್ಲಿ ಕಾಣುತ್ತೆ ನೋಡಿ ರಾಡ್ಗಳು. ಒಂದು ದೊಡ್ಡ ಟಬ್ಬಲ್ಲಿ ಮಧ್ಯ ರಾಡ್ಗಳಿದೆ. ಅಲ್ಲಿ ಒಂದು ಹೆಂಗಸನ್ನ ಕೂರಿಸಿದ್ದಾರೆ ನೋಡಿ, ಅವರನ್ನ ಅಲ್ಲಿ ಮುಟ್ಟಕ್ಕೆ ಹೇಳ್ತಾರೆ. ಮತ್ತೆ ಅವ್ರು ಯಾರು ಆಂಟನ್ ಫ್ರೆಡರಿಕ್ ಮೆಸ್ಮರ್ ಈ ಕಡೆ ನಿಂತಿದ್ದಾರೆ ನೋಡಿ, ಅವರು ಒಂದು ರಾಡು ಮತ್ತೆ ಯಾರು ವ್ಯಕ್ತಿ ಕೂತಿರ್ತಾರೆ ಅವ್ರನ್ನ ಮುಟ್ಟಿ ಕಮಾಂಡ್ ಅನ್ನ ಕೊಡ್ತಾರೆ. ಇದು ಆ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ಮೆಸ್ಮರಿಸಮ್. ಡಾಕ್ಟರ್ ಮೆಸ್ಮರ್ ಕಂಡಿಡಿದ್ದು ಮೆಸ್ಮರಿಸಮ್ ಅಂತ ಆಯ್ತು. ಇದು ಕ್ರಮೇಣ ಚೂರ್ಚುರೆ ಬಳಕೆಗೆ ಬಂದು ಇದನ್ನ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಹೆಚ್ಚು ಉಪಯೋಗಿಸ್ತಾ ಇದ್ರು. ಆಂಗ್ಸೈಟಿ, ಸ್ಟ್ರೆಸ್ಸು, ಮೆಂಟಲ್ಗೆ ಸಂಬಂಧಪಟ್ಟಿದ್ದು, ಮನಸ್ಸಿಗೆ ಮಾನಸಿಕವಾಗಿ ಯಾವ ತರಹದ ಒತ್ತಡಗಳಿತ್ತು, ನೆಗೆಟಿವ್ ಮೆಂಟಲ್ ಆಟಿಟ್ಯೂಡ್ ಹಂಗೆ ಅಂತ ಕರಿತೀವಲ್ಲ, ಆ ನೆಗೆಟಿವ್ ಮೆಂಟಲ್ ಆಟಿಟ್ಯೂಡ್ ಯಾರಿಗಿದೆ ಅದನ್ನ ಟ್ರೀಟ್ ಮಾಡೋದಕ್ಕೆ ಬಳಸ್ತಾ ಇದ್ರು. ಮತ್ತೆ ಈ ವಾರ್ ಫೀಲ್ಡ್ ಅಲ್ಲಿ ಈ ಕತ್ತಿ ಚಾಕು ಚೂರಿ ಇದರಿಂದ ಏಟಾಗಿರುತ್ತೆ, ಓಪನ್ ಆಗಿ ಹೋಗುತ್ತೆ ದೇಹ, ಅದನ್ನ ಹೊಲಿಬೇಕು. ಮತ್ತೆ ಈ ಸೆಕೆಂಡ್ ವರ್ಲ್ಡ್ ವಾರ್ ಬಂದಾಗ ಬುಲೆಟ್ ಇಂಜುರೀಸ್, ಬುಲೆಟ್ ಎಲ್ಲ ಬಂದ್ಬಿಡ್ತಾವಾಗ ಗನ್ಗಳು,
ಆ ಬುಲೆಟ್ಗಳೆಲ್ಲ ದೇಹದಲ್ಲಿ ಹೋಗಿ ಸಿಗಾಕೊಂಡ್ಬಿಡ್ತಿತ್ತು. ಅದನ್ನ ತೆಗೆದೇ ಅದರ ಪ್ರಾಣ ಹೋಗುತ್ತೆ ಅಂತ ಅದನ್ನ ಆಪರೇಷನ್ ಮಾಡಿ ತೆಗಿತಿದ್ರು. ಆಪರೇಷನ್ ಮಾಡ್ಬೇಕಾದ್ರೆ ಆ ಕಾಲದಲ್ಲಿ ನಿಮಗೆ ಅನಸ್ತೇಷಿಯಾ ಇಲ್ಲ, ಅನಸ್ತೇಷಿಯಾ ಕ್ಲೋರೋಫಾರಮ್ ಎಲ್ಲ ಇಲ್ಲ ಆ ಕಾಲದಲ್ಲಿ. ಅನಸ್ತೇಷಿಯಾ ಕ್ಲೋರೋಫಾರಮ್ ಬಂದಿದ್ದೆಲ್ಲ 1840 ಇಸ್ವಿ ಮೇಲೆ. ಅದ್ರ ಮೊದಲು ಏನ್ ಮಾಡ್ತಿದ್ರು ಡಾಕ್ಟರ್ಗಳು ಅಂತಂದ್ರೆ, ಯಾವ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆಗಿದೆ ಅವರನ್ನ ಮೆಸ್ಮರೈಸ್ ಮಾಡಿ ಆ ಮಾಡೋ ಆಪರೇಷನ್ ನೋವುಗಳು ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಂಗೆ ಮಾಡಿ ಅವರು ಆ ಉಂಡನ್ನ ತೆಗಿತಿದ್ರು. ಮತ್ತೆ ಆ ದೇಹದಲ್ಲಿ ಆಗಿರುವ ಕಟ್ಟು ಉಂಡುಗಳನ್ನ ಹೊಲಿತಾ ಇದ್ರು ಸೂಜಿ ಹಾಕಿ. ಇದು ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಹೆಚ್ಚು ಉಪಯೋಗದಲ್ಲಿತ್ತು. ಆಮೇಲೆ ಕ್ರಮೇಣ ಸ್ವಲ್ಪ ದಿವಸ ಆದ್ಮೇಲೆ ಡಾಕ್ಟರ್ ಜೇಮ್ಸ್ ಬ್ರೈಡ್, ಇಂಗ್ಲೆಂಡ್ ದೇಶದವರು, 1795 ಇಸ್ವಿಯಿಂದ 1860 ಇಸ್ವಿ ತನಕ ಅವರಿದ್ರು. ಅವರು ಈ ಇರೋ ಹಿಪ್ನಾಟಿಸಮ್ ಅಲ್ಲಿ ಒಂದು 50% ಹಿಪ್ನಾಟಿಸಮ್ ಟೆಕ್ನಿಕ್ ಅನ್ನ ಇವರೇ ಕಲ್ತಿದ್ದು, ಇವರೇ ಏನ್ ಹೇಳಿದ್ದು ಕಂಡುಹಿಡಿದಿದ್ದು. ಮೆಸ್ಮರಿಸಮ್ ಹಿಪ್ನಾಟಿಸಮ್ ಆಯ್ತು ಇವ್ರ ಪೀರಿಯಡ್ ಅಲ್ಲಿ. ಈ ಅಯಸ್ಕಾಂತಗಳು ಹಾಕಿ ರಾಡ್ಗಳನ್ನ ಹಾಕಿ ಮುಟ್ಟೋದು ಮಾಡೋದೆಲ್ಲ ನಡೀತಾ ಇರ್ತಾರೆ, ಅದೆಲ್ಲ ಕಿತ್ತಾಕ್ಬಿಟ್ಟು ಬರೀ ಕಮಾಂಡ್ ಇಂದನೇ ವ್ಯಕ್ತಿಗಳನ್ನ ಕೂರಿಸ್ಬಿಟ್ಟು ಅವ್ರ ಎದುರುಗಡೆ ಮನಸ್ಸು ಸಮಾಧಾನದಲ್ಲಿ ಅವರಿಗೆ ಕಮಾಂಡ್ ನ ಕೊಟ್ಟು ಅವ್ರ ಮನಸ್ಸನ್ನ ನಾವು ತಗೊಂಡು ನಾವು ಹೇಳೋದನ್ನ ಅವ್ರ ತಲೆ ಒಳಗಡೆ ನುಗ್ಗಿಸಿ ತಲೆನಲ್ಲಿ ಏನ್ ಕೆಟ್ಟದ್ದಿತ್ತು ಅದನ್ನ ತೆಗೆಸಾಕ್ಬಿಟ್ಟು ಹೊಸದಾಗಿ ಪ್ರೋಗ್ರಾಮ್ ಮಾಡಿ ವ್ಯಕ್ತಿತ್ವವನ್ನ ಚೇಂಜ್ ಮಾಡಬಹುದು ಅಂತ ಕಂಡುಹಿಡಿದಿದ್ದು ಇವರು ಜೇಮ್ಸ್ ಬ್ರೈಡ್. ಇವರೊಬ್ಬರು ಡಾಕ್ಟ್ರು. ಆದ್ರೆ ಇವರು ಹಿಸ್ಟೀರಿಯಾ ಅಂತಾರಲ್ಲ, ಮಾನಸಿಕ ಕಾಯಿಲೆಗಳಿಗೆ ಮಾತ್ರ ಹೆಚ್ಚು ಹಿಪ್ನೋಸಿಸ್ ಅನ್ನು ಉಪಯೋಗಿಸ್ತಾ ಇದ್ರು ಇವರು ಜೇಮ್ಸ್ ಬ್ರೈಡ್. ಈ ಜೇಮ್ಸ್ ಬ್ರೈಡ್ ಆದ್ಮೇಲೆ ಜಾನ್ ಎಲಿಯಟ್ಸನ್, ಇವರು ಇಂಗ್ಲೆಂಡ್ ದೇಶದವರು. ಇವರು ಏನ್ ಮಾಡಿದ್ರು, ಇವಾಗಿರೋ ಹಿಪ್ನಾಸಿಸ್ ಮೆಸ್ಮರಿಸಮ್ ಅಲ್ಲಿರೋ ಮೈನಸ್ಗಳನ್ನೆಲ್ಲ ಕಿತ್ತಾಕಿ, ಜೇಮ್ಸ್ ಬ್ರೈಡ್ ಏನೇನು ತಪ್ಪುಗಳು ಮಾಡಿದ್ರು ಅದನ್ನೆಲ್ಲ ತೆಗೆಸಾಕಿ ಹೊಸ ಒಂದು ವಿಧಾನವನ್ನ ಕಂಡುಹಿಡಿದ್ರು. ಹಿಪ್ನಾಸಿಸ್ ಹೆಸರಿತ್ತು, ಸ್ವಲ್ಪ ಎಲ್ಲ ಟ್ಯೂನ್ ಅಪ್ ಆಗಿ ಹೋಗಿತ್ತು. ನೋಡಿ, ಮಾರುತಿ ಕಾರು ಆ ಕಡೆ ತಟ್ಟಿ ಈ ಕಡೆ ತಟ್ಟಿ ಸ್ವಲ್ಪ ಗುಂಡಕ್ಕೆ ಶೇಪ್ ಚೇಂಜ್ ಮಾಡಿ ಅದನ್ನ ಆಲ್ಟೋ ಅಂದ್ರು, ಝೆನ್ ಅಂದ್ರು. ಇಂಜಿನ್ ಒಂದೇನೆ, ಆ ಡಬ್ಬ ಮಾತ್ರ ಚೇಂಜ್ ಆಯ್ತು. ಒಂದು 50,000 75,000 ಬೆಲೆ ಜಾಸ್ತಿ ಮಾಡ್ಬಿಟ್ರು. ಡಿಸೈನ್ ಚೇಂಜ್ ಮಾಡಿ, ಬಣ್ಣ ಚೇಂಜ್ ಮಾಡಿ, ಆ ಕಡೆ ಈ ಕಡೆ ತಟ್ಬಿಟ್ಟು 70,000 ಜಾತಿಗಳು ಅಂದ್ಬಿಟ್ಟು ಹೆಸರು ಚೇಂಜ್ ಮಾಡ್ಬಿಟ್ರು. ಅದೇ ತರ ಈ ಜಾನ್ ಎಲಿಯಟ್ಸ್ ಅನ್ನು ಬೇಡದೆ ಇದ್ದನ್ನೆಲ್ಲ ಕಿತ್ತಾಕ್ಬಿಟ್ಟು ಯಾವ್ಯಾವ್ದು ಬೇಕೋ ಅದನ್ನೆಲ್ಲ ಇಟ್ಕೊಂಡು ಒಂದು ಶೇಪ್ ಅಪ್ ಮಾಡಿ ಹಿಪ್ನಾಸಿಸ್, ಹೊಸ ಒಂದು ಹಿಪ್ನಾಸಿಸ್ ಸಿಸ್ಟಮ್ ಅನ್ನ ಕಂಡುಹಿಡಿದ್ರು ಜಾನ್ ಎಲಿಯಟ್ಸನ್. ಈ ಜಾನ್ ಎಲಿಯಟ್ಸನ್ ಪೀರಿಯಡ್ ಅಲ್ಲಿ ಅನಸ್ತೇಷಿಯಾ ಬಂತು. ಅನಸ್ತೇಷಿಯಾ 1846 ಇಸ್ವಿ ಬಂತು. 1847 ಇಸ್ವಿನಲ್ಲಿ ಕ್ಲೋರೋಫಾರ್ಮ್ ಕಂಡುಹಿಡಿದ್ರು. ಅನಸ್ತೇಷಿಯಾ 46, ಕ್ಲೋರೋಫಾರ್ಮ್ 47, 1847 ಕಂಡುಹಿಡಿದ್ರು. ಸೊ ಹಾಗಾಗಿ ಆಪರೇಷನ್ ಮಾಡೋದು ಅದಕ್ಕೆ ಇದಕ್ಕೆ ಅನಸ್ತೇಷಿಯಾ ಕ್ಲೋರೋಫಾರ್ಮ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹಿಪ್ನಾಸಿಸ್ ಅನ್ನ ಬರೀ ಬ್ರೈನ್ ಪ್ರೋಗ್ರಾಮ್ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು ಈ ಎಲಿಯಟ್ಸನ್ ಪೀರಿಯಡ್ ಅಲ್ಲಿ. ಇವರು ಹೋದ ಮೇಲೆ ಜೀನ್ ಮಾರ್ಟಿನ್ ಚಾರ್ಕೋಟ್ ಹಾಗೆ ಅಂತ ಡಾಕ್ಟರ್ ಬಂದ್ರು. ಇವರು ನ್ಯಾನ್ಸಿ ಸ್ಕೂಲ್ ಆಫ್ ಹಿಪ್ನಾಸಿಸ್ ಹಾಗೆ ಅಂತ ಒಂದು ಸ್ಕೂಲ್ ಅನ್ನ ಶುರು ಮಾಡಿದ್ರು. ಆ ಸ್ಕೂಲಲ್ಲಿ ಡಾಕ್ಟರ್ಗಳಿಗೆ ಎಲ್ಲ ಹಿಪ್ನಾಸಿಸ್ ಅನ್ನ ಹೇಳಿಕೊಟ್ಟು ಅವರನ್ನ ತಯಾರಿ ಮಾಡ್ತಾ ಇದ್ರು. ಇವಾಗಿನ ದಿವಸದಲ್ಲಿರೋ ಹಿಪ್ನಾಸಿಸ್ ಅಲ್ಲಿ ಒಂದು 50-60% ಈ ಜೀನ್ ಮಾರ್ಟಿನ್ ಚಾರ್ಕೋಟ್ ಅವ್ರು ಕಂಡುಹಿಡಿದಿರೋ ಹಿಪ್ನಾಸಿಸ್ ಏನೆ. ಅವರೋದ್ಮೇಲೆ ಡಾಕ್ಟರ್ ಎರಿಕ್ಸನ್ ಅಂತ ಬಂದ್ರು. ಅವರು ಇನ್ ಸ್ವಲ್ಪ ಬದಲಾವಣೆಗಳು ಮಾಡಿದ್ರು. ಅವರಾದ್ಮೇಲೆ ಕ್ಲಾರ್ಕ್ ಹೆಲ್ ಅಂತ ಒಬ್ರು 1884 ಇಂದ 1952 ತನಕ ಬಂದ್ರು. ಇವ್ರು ಬಂದ ಮೇಲೆನೆ ಯಾವ್ಯಾವ ಮಾನಸಿಕ ಕಾಯಿಲೆ ಇದೆ ಅದಕ್ಕೆ ಯಾವ್ಯಾವ ತರ ಕಮಾಂಡ್ಗಳನ್ನ ಕೊಡಬೇಕು ಹಾಗೆ ಅಂತ ಸಜೆಷನ್ಸ್, ಅಫರ್ಮೇಷನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಒಂದು ಪುಸ್ತಕ ಮಾಡಿ 1933 ಪ್ರಿಂಟ್ ಮಾಡಿ ಪಬ್ಲಿಕ್ ಮಾಡಿಸಿದ್ರು. ಡೇವ್ ಎಲ್ಮನ್ ಇವರು 1900 ಇಸ್ವಿಯಿಂದ 1967 ಇಸ್ವಿ. ಈಗ ನಾವೇನು ಹಿಪ್ನಾಸಿಸ್ ಅಂತ ಕಲಿತಿದ್ದೀವಿ, ಈಗೇನು ಹಿಪ್ನಾಸಿಸ್ ಬಳಕೆಯಲ್ಲಿದೆ ಅದನ್ನ ಕರೆಕ್ಟ್ ಆದ ರೀತಿಯಲ್ಲಿ ಒಂದು ಶೇಪ್ ಅಪ್ ಮಾಡಿ ಡಿಸೈನ್ ಮಾಡಿ ಏನೇನಕ್ಕೆ ಯಾವ್ಯಾವ್ದು ಅಫರ್ಮೇಷನ್ಸ್ ಯಾವ್ದನ್ನ ಉಪಯೋಗಿಸಿದ್ರೆ ಹೇಗಾಗುತ್ತೆ, ಹೇಗೆ ಮಾಡಬೇಕು ಅನ್ನೋ ಒಂದು ನಿಯಮವನ್ನ ಕೊಟ್ಟರು, ಒಂದು ಕಂಡೀಷನ್ ಹಾಕಿ ಕೊಟ್ಟರು. ಇವತ್ತಿನ ಬಳಕೆ ಇರೋದು ಈ ದೇವ್ ಎಲ್ಮ್ಯಾನ್ ಹಾಗೆ ಅಂತ ನಾವು ಕಂಡುಹಿಡಿದಿದ್ದು ಪ್ರಾಕ್ಟಿಕಲ್ ಹಿಪ್ನಾಟಿಸಮ್ ಅಂತ ಏನ್ ಹೇಳ್ತೀವಿ ಅದು ಬಳಕೆಯಲ್ಲಿದೆ. ಓಕೆ, ಈಗ ನಾನು ಇದರಲ್ಲಿ ಹಿಸ್ಟ್ರಿ ಬಗ್ಗೆ ಹೇಳಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಪ್ರಾಕ್ಟಿಕಲ್ ಹಿಪ್ನಾಸಿಸ್ ಒಂದು ಸೆಷನ್ ನಿಮಗೆ ಕೊಡ್ತೀನಿ.
ಖಂಡಿತವಾಗಿ ನೀವು ಹಿಪ್ನೋಟೈಸ್ ಆಗಿದ್ದೀರಾ ಇಲ್ಲವಾ ಅಂತ ಅನ್ನೋ ಒಂದು ಸತ್ಯ ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ.